ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಜುಲೈ 24ನೇ ತಾರೀಕು ಗುರುವಾರದಂದು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಬಂದಿದೆ. ಈ ಭೀಮನ ಅಮಾವಾಸ್ಯೆಯ ದಿನದಂದು ಯಾವ ಒಂದು ಶುಭ ಸಮಯದಲ್ಲಿ ಈ ಪೂಜೆಯನ್ನು ಮಾಡಬೇಕು, ಹಾಗೇನೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಜೋಡಿ ದೀಪಗಳ ಪೂಜೆಯನ್ನು ಹೇಗೆ ಮಾಡಬೇಕು, ಗಂಡನ ಪಾದ ಪೂಜೆಯನ್ನು ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ತಿಳಿಯೋಣ. ಜೊತೆಗೆ ಯಾವಾಗ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆಯನ್ನು ವಿಸರ್ಜನೆ ಮಾಡಬೇಕು, ಹಾಗೆ ಉಪವಾಸವನ್ನು ಮಾಡಲೇಬೇಕಾ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ತಮ್ಮ ಪತಿಯ ಆಯುಷು ಮತ್ತು ಅಭಿವೃದ್ಧಿಗಾಗಿ ಈ ಪೂಜೆಯನ್ನು ಮಾಡುತ್ತಾರೆ. ಹಾಗೆಯೇ ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳು ಒಳ್ಳೆಯ ಪತಿ ಸಿಗಲಿ ಅನ್ನುವ ಕಾರಣಕ್ಕಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆಯನ್ನು ಮಾಡುತ್ತಾರೆ. ಇನ್ನು ಅಮಾವಾಸ್ಯೆ ಇರುವಂಥದ್ದು ಜುಲೈ 24ನೇ ತಾರೀಕು ಗುರುವಾರದಂದು ಇದೆ. ಆ ದಿನದಂದು ಯಾವ ಒಂದು ಶುಭ ಸಮಯದಲ್ಲಿ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ, ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇನೆ ಈ ಪೂಜೆಯನ್ನು ಮಾಡಿ. ಬ್ರಾಹ್ಮಿ ಮುಹೂರ್ತವೇ ಎಲ್ಲ ಪೂಜೆಗೂ ಕೂಡ ಒಂದು ಶುಭವಾದ ಲಗ್ನ, ಶುಭವಾದ ಮುಹೂರ್ತ ಅಂತಲೇ ಹೇಳ್ಬೋದು. ಆ ಒಂದು ಸಮಯದಲ್ಲಿ ಮಾಡಿ. ಅದು ಆಗಲಿಲ್ಲ ಅಂದರೆ ನೀವು ಆ ದಿನ ಪೂರ್ತಿಯಾಗಿ ಕೂಡ ಅಮಾವಾಸ್ಯೆ ಇರುತ್ತೆ. ಅಂದರೆ ಜುಲೈ 24ನೇ ತಾರೀಕು ಬೆಳಗಿನ ಜಾವ 2:28 ಅಮಾವಾಸ್ಯೆ ತಿಥಿಯು ಪ್ರಾರಂಭವಾದರೆ ಜುಲೈ 25ನೇ ತಾರೀಕು ಬೆಳಗಿನ ಜಾವ 12:40 ಇರುತ್ತೆ. ಹಾಗಾಗಿ ಗುರುವಾರದಂದು ಪೂರ್ತಿಯಾಗಿ ಆ ದಿನ ಅಮಾವಾಸ್ಯೆ ಇರೋದ್ರಿಂದ ಆ ದಿನ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗಾದರೂ ಕೂಡ ಪೂಜೆಯನ್ನು ಮಾಡ್ಬೋದು. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಆ ಸಮಯದಲ್ಲಿ ಆಗಲ್ಲ ಅನ್ನುವವರು ಆ ದಿನ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿಕೊಂಡು ಉಳಿದ ಸಮಯದಲ್ಲಿ ಆ ದಿನ ನೀವು ಪೂಜೆಯನ್ನು ಮಾಡಬಹುದು. ಆ ದಿನ ಗುರುವಾರ ಆಗಿರೋದ್ರಿಂದ ಗುರುವಾರದ ದಿನ ಬೆಳಿಗ್ಗೆ 9 ಗಂಟೆಯಿಂದ 10:30 ತನಕ ಯಮಗಂಡ ಕಾಲ ಇದೆ. ಆ ಸಮಯದಲ್ಲಿ ಈ ಪೂಜೆಯನ್ನು ಮಾಡಬೇಡಿ. ಮಧ್ಯಾಹ್ನ 1:30ರಿಂದ 3 ಗಂಟೆಯ ತನಕ ರಾಹುಕಾಲ ಇದೆ. ಆ ಸಮಯದಲ್ಲೂ ಕೂಡ ಮಾಡಬಾರದು. ಈ ಎರಡೂ ಸಮಯಗಳನ್ನು, ರಾಹುಕಾಲ ಮತ್ತು ಯಮಗಂಡ ಕಾಲ, ಈ ಎರಡೂ ಸಮಯಗಳನ್ನು ಹೊರತುಪಡಿಸಿ ಇನ್ನುಳಿದ ಯಾವುದೇ ಸಮಯದಲ್ಲಾದರೂ ನೀವು ಈ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡಬಹುದು. ಜೊತೆಗೆ ಉಪವಾಸವನ್ನು ಆ ದಿನ ಮಾಡಲೇಬೇಕಾ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಮಾಡಲೇಬೇಕು ಅನ್ನುವ ಯಾವ ಪದ್ಧತಿಯೂ ಕೂಡ ಇಲ್ಲ. ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ನೀವು ಉಪವಾಸವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಬೆಳಗ್ಗೆನೇ ಸಂಕಲ್ಪವನ್ನು ಮಾಡಿಕೊಂಡು ಸಂಜೆವರೆಗೂ ಉಪವಾಸವಿದ್ದು ರಾತ್ರಿ ನೀವು ಊಟವನ್ನು ಮಾಡಬಹುದು. ಭೀಮನ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕು. ಬರೀ ಪತಿಯ ಪಾದ ಪೂಜೆ ಒಂದೇ ಅಲ್ಲ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದರೆ ಪೂಜೆಯ ಸಂಪೂರ್ಣ ಫಲ ಅನ್ನೋದು ಸಿಗುತ್ತದೆ. ಭೀಮನ ಅಮಾವಾಸ್ಯೆ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಆ ಫೋಟೋಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಅದರ ಮುಂಭಾಗದಲ್ಲಿ ಜೋಡಿ ದೀಪಗಳ ಪೂಜೆಯನ್ನು ಮಾಡಬೇಕು. ಶಿವ ಪಾರ್ವತಿಯರ ಫೋಟೋ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಓಂ ಮತ್ತು ಶ್ರೀ ಅಂತ ಬರೆದು ಓಂ ಮತ್ತು ಶ್ರೀ ಅನ್ನುವ ಎರಡರ ಮೇಲೂ ಕೂಡ 2 ಜೋಡಿ ದೀಪಗಳನ್ನು ಇಡಬೇಕು. ಒಂದು ದೀಪವನ್ನು ಶಿವ ಅಂತ ಸ್ಥಾಪನೆ ಮಾಡಿ, ಮತ್ತೊಂದು ದೀಪವನ್ನು ಪಾರ್ವತಿ ಅಂತ ಸ್ಥಾಪನೆಯನ್ನು ಮಾಡಿ ಅರಿಶಿನ ಕುಂಕುಮವನ್ನ ಹಚ್ಚಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಗೆಜ್ಜೆ ವಸ್ತ್ರವನ್ನ ಹಾಕಿ ಜೊತೆಗೆ ಅಂಗ್ನೂಲನ್ನ ಹಾಕಿ ಹಾಗೇನೆ ಒಂದು ಅರಿಶಿನದ ಕೊಂಬನ್ನ ಕಟ್ಟಿ ಇನ್ನೂ 2 ಅಕ್ಕಪಕ್ಕ 2 ದೀಪಗಳನ್ನ ಇಡಬೇಕು. ಮೊದಲಿಗೆ ವಿಘ್ನ ವಿನಾಶಕನಾದ ಗಣಪತಿಯ ಪೂಜೆಯನ್ನ ಮಾಡಬೇಕು. ಗಣಪತಿಯ ಫೋಟೋ ಅಥವಾ ಗಣಪತಿಯ ವಿಗ್ರಹವನ್ನ ಇಟ್ಟು ಪೂಜೆಯನ್ನ ಮಾಡಬೇಕು. ಗಣಪತಿಯ ಫೋಟೋ ವಿಗ್ರಹ ಇಲ್ಲ ಅನ್ನುವವರು ಅರಿಶಿಣದಿಂದ, ಇಲ್ಲ ಅಂದರೆ ಹಸುವಿನ ಸಗಣಿಯಿಂದ ಗಣಪತಿಯನ್ನು ಮಾಡಿಟ್ಟು ಮೊದಲಿಗೆ ವಿಘ್ನ ವಿನಾಶಕನಾದ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ದೀಪಗಳನ್ನು ಹಚ್ಚಿ ನೈವೇದ್ಯವನ್ನು ಅರ್ಪಿಸಿ ಧೂಪವನ್ನು ಮಾಡಿ ಮಂಗಳಾರತಿಯನ್ನು ಮಾಡಬೇಕು ಕಾಯಿ ಒಡೆದು. ಇದಿಷ್ಟೂ ಕೂಡ ಬೆಳಗ್ಗೆ ಸಮಯದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕು. ಜೊತೆಗೇನೆ 9 ಗಂಟಿನ ಕಂಕಣ ದಾರ ಅಥವಾ ಗೌರಿ ದಾರವನ್ನು ನೀವು ಒಂದು ತಟ್ಟೆಯಲ್ಲಿ 2 ಮಾಡಿಟ್ಟು ಪೂಜೆಯೆಲ್ಲ ಮಾಡಿ ಮುಗಿಸಿದ ನಂತರ ನಿಮ್ಮ ಪತಿಯ ಕೈಗೆ ಒಂದು ಕಂಕಣ ದಾರವನ್ನು ಕಟ್ಟಿ ನಿಮ್ಮ ಕೈಗೆ ಪತಿಯ ಕೈಯಿಂದ ಮತ್ತೊಂದು ಕಂಕಣ ದಾರವನ್ನು ಕಟ್ಟಿಸಿಕೊಂಡು ನಂತರ ನಿಮ್ಮ ಪತಿಯ ಪಾದ ಪೂಜೆಯನ್ನು ಮಾಡಬೇಕು. ಪತಿಯನ್ನು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೂರಿಸಿ ಅವರ ಕಾಲುಗಳನ್ನು ತಟ್ಟೆಯಲ್ಲಿ ಇಟ್ಟು ನಿಮ್ಮ ಅಂಗೈ ಸ್ಪರ್ಶಿಸುವ ರೀತಿಯಲ್ಲಿ ಪಾದವನ್ನು ನೀರಿನಿಂದ ತೊಳೆಯಬೇಕು. ನಂತರ ಪಾದ ತೊಳೆದ ನೀರನ್ನು ಸ್ವಲ್ಪ ನಿಮ್ಮ ತಲೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಆ ನೀರನ್ನು ನಿಮ್ಮ ಮನೆಯ ಸಿಂಕಲ್ಲಿ ಹಾಕಿ ಪತಿಯ ಪಾದಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಇಟ್ಟು ಅಗರಬತ್ತಿಯಿಂದ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಕೊನೆಯಲ್ಲಿ ಅಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಹಾಕಿಸಿಕೊಂಡು ನಿಮ್ಮ ಪತಿಯ ಪಾದಗಳನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಂತರ ಏನಾದರೂ ಒಂದು ಸಿಹಿಯನ್ನು ನಿಮ್ಮ ಪತಿಗೆ ತಿನ್ನಿಸಿ. ನಂತರ ಆರತಿಯನ್ನು ಮಾಡಬೇಕು. ಕೆಂಪು ನೀರಿನ ಆರತಿಯನ್ನು ಮಾಡಬೇಕು. ಒಂದು ತಟ್ಟೆಗೆ ನೀರನ್ನು ಹಾಕಿ ಅರಿಶಿನ ಮತ್ತು ಸ್ವಲ್ಪ ಸುಣ್ಣವನ್ನು ಹಾಕಿ ಕೆಂಪು ನೀರನ್ನಾಗಿ ಮಾಡಿಕೊಂಡು ನಿಮ್ಮ ಪತಿಗೆ ಕೆಂಪು ನೀರಿನ ಆರತಿಯನ್ನು ಮಾಡಿದ ನಂತರ ಆ ನೀರನ್ನು ಯಾವುದಾದರೂ ಗಿಡದ ಬಳಿ ಹಾಕೋದಕ್ಕೆ ಹೋಗಬೇಡಿ, ಸಿಂಕಲ್ಲೇ ಹಾಕಿ ಅದನ್ನು.
ಜೋಡಿ ದೀಪಗಳು ಸಂಜೆವರೆಗೂ ಕೂಡ ಹಾಗೆ ದೀಪ ಉರಿಯುತ್ತಾನೆ ಇರಬೇಕು. ಸಂಜೆ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ನಂತರ ಜೋಡಿ ದೀಪಗಳಿಗೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು. ಆಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಕೆಂಪು ನೀರನ್ನಾಗಿ ಮಾಡಿಕೊಳ್ಳಿ. ಸುಣ್ಣವನ್ನು ಹಾಕಬೇಡಿ. ನಿಮ್ಮ ಪತಿಗೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕಾದರೆ ಅರಿಶಿಣ ಮತ್ತು ಸುಣ್ಣವನ್ನು ಹಾಕಿ, ದೇವರಿಗೆ ಕೆಂಪಾರತಿಯನ್ನು ಮಾಡಬೇಕಾದರೆ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಕೆಂಪು ನೀರನ್ನಾಗಿ ಮಾಡಿಕೊಂಡು ಆರತಿಯನ್ನು ಮಾಡಿ ಆ ಕೆಂಪು ನೀರನ್ನು ಯಾವುದಾದ್ರೂ ಗಿಡದ ಬಳಿ ಹಾಕಿ. ಸಿಂಕಲ್ಲಿ ಹಾಕಬೇಡಿ, ಯಾವುದಾದ್ರೂ ಗಿಡ ಅಥವಾ ಮರದ ಬಳಿ ಅದನ್ನು ಹಾಕಿ. ಈ ರೀತಿಯಾಗಿ ಭೀಮನ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿದ ನಂತರ ಗಂಡನ ಪಾದ ಪೂಜೆಯನ್ನು ಮಾಡಿ ಸಂಜೆ ಮತ್ತೊಮ್ಮೆ ಕೆಂಪು ನೀರಿನ ಆರತಿಯನ್ನು ಮಾಡಿ. ಇದಿಷ್ಟು ಆದ ನಂತರ ಇದನ್ನು ಯಾವಾಗ ಕದಲಿಸಬೇಕು ಅಂದರೆ ಯಾವಾಗ ವಿಸರ್ಜನೆಯನ್ನು ಮಾಡಬೇಕು ಅನ್ನೋದಾದರೆ, ಗುರುವಾರ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆ ಮಾರನೇ ದಿನ ಶುಕ್ರವಾರ ಬಂದಿದೆ. ಶುಕ್ರವಾರದಂದು ಯಾವುದೇ ಒಂದು ಪೂಜೆಯನ್ನು ಕೂಡ ನಾವು ವಿಸರ್ಜನೆಯನ್ನು ಮಾಡೋದಿಲ್ಲ. ಕೆಲವೊಬ್ಬರು ಮಾಡೋದಿಲ್ಲ, ಕೆಲವೊಬ್ಬರು ಮಾಡ್ತಾರೆ. ಅದೆಲ್ಲ ಅವರವರ ಮನೆಯ ಪದ್ಧತಿಗೆ ಬಿಟ್ಟಿದ್ದು. ಆ ದಿನ ಸಂಜೆನೇ ನೀವು ರಾತ್ರಿ ಮಲಗುವ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬಹುದು. ಇನ್ನು ದೀಪಕ್ಕೆ ಹಾಕಿದಂಥ ಬತ್ತಿ ಆಗಿರ್ಬೋದು, ಹಾಗೇನೆ ಅಂಗ್ನೂಲು, ಗೆಜ್ಜೆ ವಸ್ತ್ರ, ಹಾಗೇನೆ ಅರಿಶಿಣದ ಕೊಂಬು, ಹೂವುಗಳು ಇವೆಲ್ಲವನ್ನು ಕೂಡ ಯಾರೂ ತುಳಿಯದೇ ಇರುವಂತಹ ಮರ ಅಥವಾ ಗಿಡದ ಬುಡದಲ್ಲಿ ಅದನ್ನು ಹಾಕಿ. ಇನ್ನು ಅಕ್ಕಿ ಹಾಕಿರ್ತೀರಲ್ಲ ದೀಪದ ಕೆಳಗೆ, ಆ ಅಕ್ಕಿಯಿಂದ ಏನಾದರೂ ಸಿಹಿಯನ್ನು ಮಾಡಿ ಮನೆಯಲ್ಲಿರುವ ಎಲ್ಲರೂ ಕೂಡ ಅದನ್ನು ತಿನ್ನಿ. ಜೋಡಿ ದೀಪಗಳ ಪೂಜೆ ಹಾಗೆ ಗಂಡನ ಪಾದ ಪೂಜೆಯನ್ನು ಯಾವ ರೀತಿಯಾಗಿ ವಿಧಿವಿಧಾನಗಳ ಮೂಲಕ ಮಾಡಬೇಕು ಅನ್ನೋದನ್ನು ನನ್ನ ಹಿಂದಿನ 2 ವಿಡಿಯೋಸಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲೂ ಕೂಡ ಹಲವಾರು ಮಾಹಿತಿಯನ್ನು ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ನಿಮಗೆ ಸಂಪೂರ್ಣವಾಗಿ ಪಿನ್ ಟು ಪಿನ್ ಮಾಹಿತಿ ಬೇಕು ಅನ್ನೋದಾದರೆ ನನ್ನ ಹಿಂದಿನ ಆ 2 ವಿಡಿಯೋಸನ್ನು ನೋಡಿ ಗೊತ್ತಾಗುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.